ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ. ರಿವ್ಯೂ ಮಾಡಂಗಿಲ್ಲ. ದರ್ಶನದ ವೀಕ್ಷಕರೆಲ್ಲ ನಮಸ್ಕಾರ. ಸಂಜು ಮತ್ತು ಗೀತ ಎಂತ ಸಾಂಗ್ ಇರೋದು, ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವ್ರ ಮಠ ಮಸ್ತ್ ಸಾಂಗ್ ಐತ್ರಿ. ಪಾರ್ಟ್ 2 ಬಗ್ಗೆ ರಿವ್ಯೂ ಮಾಡು. ಏನಾಗೈತೆ ನನಗೆ ಸಿನಿಮಾ ನೋಡ ಬಂದಾಗಿಂದ ತಲೆ ನೋಡೋತಾಗೈತಿ. ಸಂಜು ಗೀತಾ ಮತ್ತೆ ಜೊತೆಗೆ. ದರ್ಶನದ ವೀಕ್ಷಕರೆಲ್ಲ ನಮಸ್ಕಾರ. ಸ್ವಲ್ಪ ಈಗ ಫ್ರೆಶ್ ಅಪ್ ಆಗಿ ಕುತ್ಕೊಂಡ ಸಿನಿಮಾ ರಿವ್ಯೂ ಮಾಡ್ಬೇಕಂತ ಕುತ್ಕೊಂಡೆ. ಸಿನಿಮಾ ಗೊತ್ತಿರುವಂಗ ನಾಗಶೇಖರ್ ಅವರ ಡೈರೆಕ್ಟ್ ಮಾಡಿದರು ಈ ಸಿನಿಮಾನು. ಹೀರೋ ಕೂಡ ಶ್ರೀನಗರ್ ಕಿಟ್ಟಿ ಅವರ. ಸಿನಿಮಾ ರಿಲೀಸ್ ಆಗೋದು ಸ್ವಲ್ಪ ಡಿಲೇ ಆಗಿತ್ತು, ಯಾಕಂದ್ರೆ ಅವಾಗ ಕ್ಯಾನ್ಸಲ್ ಆಗಿತ್ತು, ಸಿನಿಮಾ ಥಿಯೇಟರ್ಸ್ ಸಿಗತ್ತಿಲ್ಲ ಅಂತ ಹೇಳಿ. ಬಟ್ ಫೈನಲಿ ಸಿನಿಮಾ ರಿಲೀಸ್ ಆಗಿತ್ತು, ಅದು ನನಗೂ ಗೊತ್ತಿರಲಿಲ್ಲ. ಫೈನಲ್ ಹೋಗಿ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ, ಸಿನಿಮಾದ ಸ್ಟೋರಿ ಒನ್ಲೈನ್ ಸ್ಟೋರಿ ಬೇಸ್ ಸ್ಟೋರಿ ಅಂಥದ್ದೇನು ಸ್ಟ್ರಾಂಗ್ ಅನಿಸ್ಲಿಲ್ಲ, ಯಾಕಂದ್ರೆ ಅದನ್ನು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಸಿನಿಮಾದ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬರೋದಾದ್ರೆ, ಲಿಟ್ರಲಿ ನನಗೆ ಸಿನಿಮಾದ ಸ್ಕ್ರೀನ್ ಪ್ಲೇ ನನ್ನ ಪೇಷನ್ಸ್ ಲೆವೆಲ್ನ ಚೆಕ್ ಮಾಡ್ತು ಅಂತ ನನಗೆ ಅನಿಸ್ತು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸಿಗೆ ಬರೋದಾದ್ರೆ, ಹೈಲೈಟ್ ಆಗಿದ್ದು ರಚಿತಾರಾಮ್ ಅವರು. ಪ್ಲಸ್ ಪಾಯಿಂಟ್ ರಚಿತಾರಾಮ್ ಅನಿಸ್ತತಿ. ರಚಿತಾರಾಮ್ ಅವ್ರನ್ನ ಹೊರತುಪಡಿಸಿ ಶ್ರೀನಗರ್ ಕಿಟ್ಟಿಯವರ ಕ್ಯಾರೆಕ್ಟರ್ ವೇಟೇಜ್ ಇದ್ರು ನಮಗಷ್ಟು ಅವ್ರದ್ದು ಎದ್ದು ಕಾಣಲಿಲ್ಲ ಅಂತ ಅನಿಸ್ತು. ಅದು ಪರ್ಫಾರ್ಮೆನ್ಸ್ ವೀಕು ಅಥವಾ ಡೈರೆಕ್ಟರ್ ವೀಕ್ನೆಸ್ ನನಗೆ ಅರ್ಥ ಆಗಲಿಲ್ಲ. ಇನ್ನು ಬೇರೆ ಆರ್ಟಿಸ್ಟ್ ನಾವು ಪರ್ಫಾರ್ಮೆನ್ಸ್ ಬರೋದಂತಂದ್ರೆ ಸ್ವಲ್ಪ ಓವರತ್ ಅನಿಸ್ತು. ಆಮೇಲೆ ಇದೊಂದು ಲವ್ ಸ್ಟೋರಿ ಡೈರೆಕ್ಟರ್ ಮಾಡ್ಬೇಕಂತ ಹೋಗೋಕಿನ ಇದೊಂದು ಸುಮಾರು ಮಾಸ್ ಸ್ಟೋರಿ ಮಾಡಿದ್ರೆ ಒಳ್ಳೇದಿತ್ತು ಅಂತ ನನಗನ್ನಿಸ್ತು. ಆಮೇಲೆ ಇನ್ನು ಸಿನಿಮಾದ ಮ್ಯೂಸಿಕ್ ವಿಚಾರ ಆಗ್ಬೋದಾದ್ರೆ, ಮ್ಯೂಸಿಕ್ ಲಿಟ್ರಲಿ ಅಷ್ಟು ನನಗೆ ಎಲ್ಲೂ ಲೈಕ್ ಆಗಲಿಲ್ಲ. ಇನ್ನು ಸಾಂಗ್ಸ್ ಅಂತೂ ಯಾವ ಸಾಂಗ್ಸು ನನಗೆ ಫಸ್ಟ್ ಪಾರ್ಟಿ ಕಂಪೇರ್ ಮಾಡ್ರೆ ಈ ಪಾರ್ಟಿಗೆ ಅಷ್ಟು ಖಾಸ್ ಅನಿಸಲ್ಲ. ಕ್ಲೈಮ್ಯಾಕ್ಸಿಗೆ ಒಂದು ಸಾಂಗ್ ಬರುತ್ತೆ, ಅದು ಅದ್ಭುತವಾಗೈತಿ. ಇನ್ನು ಸಾಂಗ್ಸ್ ಕೋರಿಯೋಗ್ರಫಿ ಬರೋದಾದ್ರೆ, ಸಿನಿಮಾದ ಖರ್ಚು ಐತಿ, ಪ್ರತಿಯೊಂದು ಫ್ರೇಮ್ದಾಗೂ ಆ ರಿಚ್ನೆಸ್ ಅನ್ನೋದು ಎದ್ದು ಕಾಣತಿತ್ತು. ಅದನ್ನು ಸಿನಿಮಾಟೋಗ್ರಫಿಗೆ ಸೆಲೆಕ್ಟ್ ಹೊಡಿಬೇಕು. ಅಂದ್ರೆ ಸಿನಿಮಾ ಟೈಟಲ್ ತಕ್ಕಂಗೆ ಬಜೆಟ್ ಸಿಕ್ಕೈತಿ, ಬಟ್ ಅದನ್ನ ಸರಿಯಾಗಿ ಓಕೆ ತೆಗೆದಾರು. ಬಟ್ ಲಿಟ್ರಲಿ ಕೆಲವೊಂದು ಸಾಂಗ್ಸ್ ಮಾಂಟೇಜಸ್ದಾಗ ಇಷ್ಟು ಕ್ರಿಂಜಾಗಿ VFX ಯೂಸ್ ಮಾಡಿದ್ರಂದ್ರೆ, ನಾವು ಪ್ರತಿ ಸಿನಿಮಾದಾಗೂ ಹೇಳತ್ತೇವೆ, ರೀಸೆಂಟಾಗಿ ಬಂದು ಎಲ್ಲ ಸಿನಿಮಾದಾಗೂ VFX ನಮಗೆ ಭಾಳ ಕಡೆ ಪ್ರಾಬ್ಲಮ್ ಮಾಡ್ತೀರಿ. ಸ್ವಲ್ಪ ಚಲೋ ಅಂತ VFX ಕೊಡ್ರಿ. ಇಷ್ಟು ಅನ್ರಿಯಲಿಸ್ಟಿಕ್ ಅನ್ಸಾಯ್ತಪ್ಪ ಅಂತಂದ್ರೆ ಭಾಳ ಕೆಟ್ಟ ಅನಿಸಿದೆ. ಅದಕ್ಕಿಂತ ಚಲೋ ಸ್ವಲ್ಪ ವೆಡ್ಡಿಂಗ್ ಶೂಟ್ ದ್ವಾರ ಮಾಡ್ತಾರೆ ಅನಿಸಿತು. ಆ ಥರ VFX ಯೂಸ್ ಮಾಡಿದರು. ಆಮೇಲೆ ಮೇನ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಸಿನಿಮಾ ನೋಡಕ್ಕೆ ಹೋಗಿತ್ತ ಮುಂಚೆ ಈ ರಮ್ಯಾ ಅವರ ಪಾತ್ರನ ರಚಿತಾರಾಮ್ ಅವರು ರೀಪ್ಲೇಸ್ ಮಾಡಬಹುದಾ ಅಂತ ಹೇಳಿ ನನ್ನ ಕ್ವಶನ್ ಮಾರ್ಕ್ ಇತ್ತು. ಆದ್ರೆ ಇಲ್ಲಿ ನನಗನ್ಸಿದ್ದು ಪಾರ್ಟ್ 1ಗಿಂತ ಈ ಪಾರ್ಟ್ 2ದಾಗ ಡೈರೆಕ್ಟರ್ ಮತ್ತು ಹೀರೋನ ರಿಪ್ಲೇಸ್ ಆಗಿಲ್ಲ ಅಂತ ಹೇಳಿ ನನಗನ್ಸಿತ್ತು. ಇನ್ನು ನನಗೆ ಸ್ವಲ್ಪ ಏನು ಸೇರ್ಲಿಲ್ಲಪ್ಪ ಅಂತಂದ್ರೆ, ನಾವು ಸಿನಿಮಾ ಪ್ರಮೋಷನ್ ಏನು ಗಿಮಿಕ್ಸ್ ಸ್ಟ್ರಾಟಜಿ ಯೂಸ್ ಮಾಡ್ತಲ್ಲ, ಅದನ್ನು ಸಿನಿಮಾದ್ರೊಳಗೆ ಸ್ವಲ್ಪ ಬೇರೆ ಬೇರೆ ನಟರನ್ನ ತಗೊಂಡು ಎಲ್ಲ ಆಡಿಯನ್ಸ್ನು ರೀಚ್ ಹಾಕೊಂತ ಹೋಗಿದ್ದಾರೆ. ಬಟ್ ಅದು ನನಗೆ ಹೆವಿಲಿ ಕ್ರಿಂಜ್ ಅನಿಸ್ತು. ಸ್ಪೆಷಲಿ ಅದ್ರ ಸ್ವಲ್ಪ ಡೈಲಾಗ್ದಾಗ ಎದ್ದು ಕಾಣ್ತು. ಅದು ಮಾಡೋದು ಯಾಕೋ ನಂಗೆ ತಪ್ಪು ಅನಿಸ್ತು. ಸೊ ಇನ್ನು ಫೈನಲಿ ನಾವು ಡೈರೆಕ್ಟರ್ ವಿಚಾರಕ್ಕೆ ಬರೋದಂದ್ರೆ, ಡೈರೆಕ್ಟರ್ ಹೇಳೋದು ನೋಡ್ರೆ ಫುಲ್ ಕಾನ್ಫಿಡೆನ್ಸ್ ಅಂತ ಅನ್ಸತ್ತಿದ್ರು. ರೀಸೆಂಟಾಗಿ ಸ್ವಲ್ಪ ಅವರು ಇಂಟ್ರೋದಾಗ ಹೇಳಿದ್ದು, ಮತ್ತೊಂದು ಸಿನಿಮಾನ ಬೈದು ನಮಗೆ ಥಿಯೇಟರ್ ಸಿಗಾತಿಲ್ಲ ಅಂತ ಹೇಳಿ ಬೇಡ್ಕೊಳ್ಳೋಕ್ಕಿಂತ ಫಸ್ಟ್ ನಮ್ಮ ಸಿನಿಮಾನ ನೋಡ್ಕೊಳ್ಳೋದು ಬೆಟ್ರ್ ಅನಿಸ್ತೈತಿ. ಇನ್ನೊಂದು ಮೇನ್ ಪಾಯಿಂಟಿಗೆ ಬರ್ಬೇಕಂತಂದ್ರೆ, ಡೈರೆಕ್ಟರ್ ಒಂದು ಕಡೆ ಹೇಳ್ಕೊಂಡಿದ್ರು, ಜನ ಸಿನಿಮಾಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರಾಕತ್ತಿಲ್ಲ ಅಂತ ಹೇಳಿ. ಬಟ್ ಒಳ್ಳೆ ಸಿನಿಮಾ ಮಾಡ್ರಿ, ಯಾರು ಸತ್ಯಕ್ಕೆ ಬರಂಗಿಲ್ಲ. ಇಷ್ಟು ಒಳ್ಳೆ ಬಜೆಟ್ ಸಿಕ್ಕೂ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ 100% ಜನ ಬಂದೇ ಬರ್ತಾರೆ ಅಂತ ನನ್ನ ಅನಿಸಿಕೆ. ಸ್ಪೆಷಲಿ ಇಂಥ ದೊಡ್ಡ ಟೈಟಲ್ ಇಟ್ಕೊಂಡು ನೀವು ಸೀಕ್ವೆಲ್ ಮಾಡ್ಬೇಕಂತ ಹೊರಟಾಗ ಒಂದು ಅಟ್ಲೀಸ್ಟ್ ಒಂದು ಚಲೋ ಒಳ್ಳೆ ಒಂದು ಒನ್ ಲೈನ್ ಸ್ಟೋರಿ ಆದರೂ ಬಂದಿದ್ರೆ ಚಲೋ ಇರ್ತಿತ್ತು. ಸೊ ಫೈನಲಿ ನಾನು ಸಿನಿಮಾದ ರೇಟಿಂಗ್ಸ್ ಬರೋದಾದ್ರೆ, ನಾ ಹೆವಿಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ. ಈ ಸಿನಿಮಾಕ್ಕೆ ನನ್ನಿಂದ ನಾನು ರೇಟಿಂಗ್ಸ್ ಕೊಡಲ್ಲ. ಇಫ್ ನೀವೇನಾದರೂ ಸಿನಿಮಾ ನೋಡಿದ್ರಪ್ಪ ಅಂತಂದ್ರೆ ನಿಮ್ಮ ರೇಟಿಂಗ್ಸ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಸಿನಿಮಾ ನಿಮಗೆ ಹೆಂಗೆ ಚಲೋ ಅನಿಸ್ತು, ಕೆಟ್ಟ ಅನಿಸುತ್ತು, ನೀವು ನಿಮ್ಮ ಅನಿಸಿಕೆನ ತಿಳಿಸ್ರಿ, ನಮ್ಮ ಜೊತೆ ಹಂಚ್ಕೊಡ್ರಿ. ಸೊ ಮುಂದಿನ ನೋಡೋದು ಸಿಗೋಣ.